ಹಾಯ್ ಎಲ್ರಿಗೂ, ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಆಲ್ರೆಡಿ ಸೆಪ್ಟೆಂಬರ್ ಮಂತ್ ಸ್ಟಾರ್ಟ್ ಆಗಿದೆ. ಸೊ ಈ ಮಂತಲ್ಲಿ ಒಂದು ವಿಶೇಷವಾದಂಥ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ 9/9/2025 2025 ಅನ್ನೋದು ಕೂಡ 9 ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಯರ್ ಸ್ಟಾರ್ಟಿಂಗಲ್ಲಿ ಹೇಳಿದೆ 2025 ಬಂದ್ಬಿಟ್ಟು ಮಂಗಳನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ಒಂದು ಇಯರಲ್ಲಿ ಸ್ವಲ್ಪ ಜಾಸ್ತಿ ಆಕ್ಸಿಡೆಂಟ್ಸ್ಗಳೆಲ್ಲ ಆಗೋದು ಜಾಸ್ತಿ ಆಗ್ತಾ ಇದೆ. ಆ ಥರ ಎಲ್ಲ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ಆಲ್ರೆಡಿ. ಯಾರೆಲ್ಲ ನೋಡಿಲ್ಲ ನಾನು ಬಿಫೋರ್ ರೀಲ್ಸ್ಗಳನ್ನು ನೋಡಿ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾರೆಲ್ಲ 7ನೇ ತಾರೀಕು ಮತ್ತು 9ನೇ ತಾರೀಕು ನೀವೇನಾದರೂ ಟ್ರಾವೆಲಿಂಗ್ ಪ್ಲಾನಿಂಗ್ಸ್ ಇರುತ್ತೆ, ಲಾಂಗ್ ಟ್ರಾವೆಲಿಂಗ್ ಮಾಡ್ತಾ ಇರೋದು ಅಥವಾ ದೇವರ ದರ್ಶನಕ್ಕೆ ಹೋಗ್ತಾ ಇರೋದು, ಎಲ್ಲ ಟ್ರಿಪ್ ಹೋಗ್ತಾ ಇರೋದು, ಆ ಥರ ಏನೋ ಮಾಡಿದರೆ ದಯವಿಟ್ಟು ಆ ಒಂದು ದಿನ ಟ್ರಾವೆಲ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ಎರಡೂ 9 ನಂಬರ್ ಆಗಿತ್ತು ಅಂತಂದಾಗ ಅವರು ಮಾಡಲಿಕ್ಕೆ ಹೋಗಬೇಡಿ ನೀವು ಟ್ರಾವೆಲಿಂಗು. ಸೊ ಅಷ್ಟೊಂದು ಚೆನ್ನಾಗಿರುವಂಥ ದಿನ ಅಲ್ಲ. 7ನೇ ತಾರೀಕು ಏನಂದರೆ ಚಂದ್ರಗ್ರಹಣ ಇದೆ ಮತ್ತು 9ನೇ ತಾರೀಕು ಒಳ್ಳೆ ದಿನ ಅಲ್ಲ. ಯಾಕಂದ್ರೆ 999 ಅಂತ ಬರುತ್ತೆ. 999 ಏನಾಗುತ್ತೆ, ಇಟ್ಸ್ ಒಳ್ಳೆ ಕಾಂಬಿನೇಷನ್ ಅಲ್ವೇ ಅಲ್ಲ. ಅದು ಬಿಟ್ಟು ಏನಪ್ಪ ಅಂತಂದಾಗ 7ನೇ ತಾರೀಕಿಂದ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ. ಸೊ ಪಿತೃಪಕ್ಷದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ, ಅಥವಾ ಯಾವ್ದು ಪಿತೃದೋಷಗಳನ್ನು ಯಾವ ಥರ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಕೂಡ ನಿಮಗೆ ಮುಂಬರುವ ದಿನಗಳಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಟ್ರಿಪ್ ಪ್ಲಾನಿಂಗ್ ಮಾಡ್ತಾ ಇದ್ದರೆ ಅಥವಾ ಹೋಗ್ತಾ ಇದ್ದರೆ ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ. 2025ರಲ್ಲಿ ಆ ಒಂದು ದಿನ ಚೆನ್ನಾಗಿಲ್ಲ. ಎಸ್ಪೆಷಲಿ ಸೆಪ್ಟೆಂಬರ್ ಮಂತಲ್ಲಿ ಯಾರಾದರೂ ಜರ್ನಿ ಮಾಡ್ತಾ ಇದ್ದರೆ ನಿಮ್ಮ ಟ್ರಿಪ್ಗಳೇನಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ. ಸೊ ನೀವು ನಿಮ್ಮ ಪ್ರೀತಿ ಬಾಂಧವರು ಎಲ್ಲರೂ ಕ್ಷಮವಾಗಿರಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋನ